ಸೀರೆ ಉಟ್ಕೊಂಡ್ಬಿಟ್ಟು ನಾನು ಉಟ್ಕೋ ಅಂತ ಪೀಡಿಸಿದ್ರು. ಅವ್ರ ಮೇಕ್ ಅವನ ಪತಾಯನ ನಾನು ಯಾರು ಗೊತ್ತಲ್ವಾ. ಫಂಕ್ಷನ್ ಸಿಕ್ಕಾಪಟ್ಟೆ ಫನ್ನಾಗಿ ಸಕ್ಕಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದೆ. ಗುಡ್ ಮಾರ್ನಿಂಗ್. ಯಾವ ಅರ್ಜೆಂಟಲ್ಲಿ ಫಂಕ್ಷನ್ಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಳು ಸೀರೆ ಉಟ್ಕೊಂಡ್ಬಿಟ್ಟು ನಾನು ಉಟ್ಕೋ ಅಂತ ಪೀಡಿಸಿದ್ಲು. ಆದರೆ ನಾನಂತೂ ಉಟ್ಕೊಳ್ಳಿಲ್ಲ, ನನಗಾಗಲ್ಲ. ಅದಕ್ಕೆ ಅದಕ್ಕೆ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ಅದಂತೂ ವಿಡಿಯೋ ಮಾಡೋ ಇದು ಪರ್ಮಿಷನ್ ಕೊಡೋದಿಲ್ಲ. ಮಹಿಳಾ ಡೇದು ಫಂಕ್ಷನ್ನು, ಊಟಕ್ಕೆ ಮತ್ತೇನೋ ಫಿಲಮ್ಸ್ ಎಲ್ಲ ಹಾಕಿದಾರಂತೆ. ಅಲ್ಲಿ ಹೋಗಿ ಏನು ಮಾಡಿದ್ರೇನು ಅಂತ ಮನೆಗೆ ಬಂದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್. पूजा रूपा ए कांचन और मैं कौन पता है ना. ನಾನು ಯಾರು ಗೊತ್ತಲ್ವಾ. ಫಂಕ್ಷನ್ ಕೂತಿದ್ದೀವಿ. ಸೊ ಹಾಗಾಗಿ ಇವ್ರ ಜೊತೆ ಎಲ್ಲ ಹಂಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಫಂಕ್ಷನ್ಗೆ ಬಂದ್ವಾ ಕೂತಿದ್ವಿ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, ಯಾವ ಮೂವಿನೂ ಹಾಕಿಲ್ಲ. ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಹಾಕೊಂಡು ಬಂದಿದ್ದಾರೆ. ನಾನು ಮಾತ್ರ ಡ್ರೆಸ್ ಹಾಕೊಂಡು ಹೋಗಿದ್ದೀನಿ. ಬೈತಾ ಕೂತಿದ್ದಾರೆ ಸೀರೆ ಉಟ್ಕೊಂಡು ಬಂದಿಲ್ಲ ಅಂತ. ಹಾಗಾಗಿ ತೋರಿಸೋಣ ಅಂತ ನೋಡಿ ಎಲ್ಲ ಮಹಿಳೆಯರು ಕೂತಿದ್ದಾರೆ ಫಂಕ್ಷನಲ್ಲಿ. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀವಿ ಫ್ರೆಂಡ್ಸ್. ಈಗ ಬಂದೆ ಮನೆಗೆ. ನೋಡಿ ನನ್ನ ಅವಸ್ಥೆ ಹೆಂಗೆ ಹೋಗಿದ್ದೋಳು, ಯಾವ ಥರ ಬರ್ತಾಯಿದ್ದೀನಿ ಅಂತ. ಓಹ್ ಸಾಕಾಗೋಯ್ತು ಹಬ್ಬ. ಸರಿ, ನಾನೀಗ ಬಂದೆ, ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಬಂದು ಬಾಲ್ಕನಿಲಿ ಕೂತಿದ್ದೀನಿ. ಹಬ್ಬಿ ನನಗೆ ಟೀ ಮಾಡಿಕೊಟ್ರು. ಸೊ ದೃಷ್ಟಿ ತೆಗೆದ್ರಪ್ಪ ಹಬ್ಬಿನೇ ಇವತ್ತು. ಸ್ವಲ್ಪ ಸಮಾಧಾನ ಆಯಿತು. ದೃಷ್ಟಿ ಆಗಿಬಿಟ್ಟಿದ್ದಾರೆ ನನ್ನ ಹೆಂಡ್ತಿಗೆ ಅಂತೇಳಿ ದೃಷ್ಟಿ ತೆಗೆಕೊಟ್ರು. ಫಂಕ್ಷನ್ ಮಾತ್ರ ಸೂಪರ್ ಆಗಿತ್ತು. ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಹಬ್ಬಿ ಬಂದಿರಲಿಲ್ಲ ಇವತ್ತು, ಮಹಿಳಾ ದಿವಸ ಅಲ್ವಾ. ಸೊ ಹಾಗಾಗಿ ನಾವೆಲ್ಲ ಎಲ್ಲ ಹೋಗಿದ್ವಿ. ಹೊಸ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು ನಮಗೆ. ಆಂಧ್ರದವರಿಬ್ಬರು, ಒಬ್ಬಳು ಬಿಹಾರಿ, ಈ ಥರ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಇರಪ್ಪ ಅವ್ರು ನನಗೆ ತುಂಬಾ ಇಷ್ಟ ಆದರು. ಸಿಸ್ಟರ್ ರೇಂಜಲ್ಲೆಲ್ಲ ಮಾತಾಡ್ಸಿದ್ರು, ತುಂಬ ಇಷ್ಟ ಆಯಿತು. ಹಾಗೆ ಇವತ್ತು ಪೂರಿ ಚೋಲೆ ಮತ್ತು ಸಲಾಡೆಲ್ಲ ಕೊಟ್ಟಿದ್ರು ಊಟಕ್ಕೆ. ಇವತ್ತು ರೈಸ್ ಒಂದಿರಲಿಲ್ಲ, ಅದೇ ನಮಗೆ ಬೇಜಾರು. ಎಲ್ಲ ಅದೇ ಅಂದ್ಕೊಬಂದ್ವಿ. ಆಮೇಲೆ ಸೀರೆ ಹಾಕಿಲ್ಲ, ಯಾಕೆ ಸೀರೆ ಹಾಕಿಲ್ಲ ಅಂತ ಎಲ್ಲ ಹೇಳ್ಕೊಂಡು ಕೇಳ್ತಾಯಿದ್ರು. ನಾನು ಡ್ಯಾನ್ಸ್ ಕೂಡ ಮಾಡಿದೆ. ಸಿಕ್ಕಾಪಟ್ಟೆ ಫನ್ನಾಗಿ ಸಕ್ಕಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದಮೇಲೆ ಏನಾಯ್ತಂದರೆ ನನಗೆ ಸಿಕ್ಕಾಪಟ್ಟೆ ನೆನ್ನೆ ನೈಟು ಮಾತಾಡ್ಕೊಂಡು ನಾನು ಹಬ್ಬ ಮಾತಾಡ್ಕೊಂಡು ಸ್ವಲ್ಪ ಲೇಟಾಗಿ ನಿದ್ರೆ ಮಾಡಿದ್ವಾ. ಮಲಗಿದ್ದು ಲೇಟ್ ಆಯಿತು. ಹಾಗಾಗಿ ಬೆಳಗ್ಗೆ ಬೇಗ ಅರ್ಜೆಂಟಲ್ಲಿ ಎದ್ದು ಫಂಕ್ಷನ್ಗೆ ಹೋಗಿದ್ದಲ್ವ. ಸೊ ಹಾಗೆ ಹೇಗೋ ಎದ್ದು ಸ್ನಾನ ಮಾಡಿಕೊಂಡು ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸೊ ಬೇಗ ಎದ್ದು ರೆಡಿಯಾಗಿ ಹೋದ್ವಾ. ರೆಡಿಯಾಗಿ ಹೋಗಿದ್ದು ಅದು ಮೈಂಡೇ ಇರಲಿಲ್ಲ ನನಗೆ. ಸೊ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಬಿಸಿಲು ಕೂತ್ಕೊಂಡ್ರೆ ಸ್ವಲ್ಪ ತಲೆನೋವು ವಾಸಿ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ವಾಟರ್ ಲೀಕ್ ಆಗ್ತಾ ಇದೆ ನನಗೆ. ಆಮೇಲೆ ಮ್ಯೂಸಿಕಲ್ ಚೇರ್ ಆಡಿಸ್ತಾ ಇಲ್ಲ. ನನಗೆ ಎಷ್ಟು ಫನ್ ಅಂದರೆ ಮ್ಯೂಸಿಕಲ್ ಚೇರ್ ಅಷ್ಟು ತುಂಬ ಅಳಗಿಸ್ತಾ ನನಗೆ. ಅದು ಗುಬ್ಬುಚ್ಚಿ ಗೂಡಿ ಏನೂ ಆಗಿಲ್ಲ ಅಂದರೆ ಸಾಕು. ಅದು ತಂತಿ ಒಳಗಡೆ ಹಾಗೆ ಗೂಡು ಕಟ್ಟಿದೆ. ಈಗ ನೋಡಿ ನೆಕ್ಸ್ಟ್ ವೀಕಿಂದ ಸಿಕ್ಕಾಪಟ್ಟೆ ಅದು ಏನಂತಾರೆ, ಅದು ಸುಳಿ, ಅದು ಮಡ್ಡಂದು ಸುಳಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಸಾಧ್ಯ ಆದರೆ ಅದು ವೀಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ಸಖತ್ ಫನ್ ಮಾಡಿದ್ವಿ ಮಾತ್ರ ಇವತ್ತು. ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಫನ್ ಮಾಡ್ಕೊಂಡು ಬಂದ್ವಿ. ನೋಡಿ ಏನಂತ ಗೊತ್ತಿಲ್ಲ, ಇವತ್ತು ಪೂಜೆ ಮಾಡಬೇಕು ಅಂದ್ಕೊಂಡು ಪೂಜೆನೂ ಮಾಡೋಕ್ಕಾಗಲಿಲ್ಲ. ನಂಗೆ ಅದು ನಿಜವಾಗ್ಲೂ ಬೇಜಾರಾಗ್ತದೆ. ಬಟ್ಟೆ ಬಿದ್ದಿದೆ ಮಡಿಸೋದಕ್ಕೆ, ನಾನು ಬಟ್ಟೆ ಕೂಡ ಮಡಿಸಿಲ್ಲ. ಈಗ ಹೋಗಿ ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡೋಣ ಅಂದ್ಕೊಂಡೆ. ನನಗೆ ಆ ಕೆಲಸನೂ ಮಾಡೋಕ್ಕಾಗಲಿಲ್ಲ. ಅವಿ ನೀನು ರೆಸ್ಟ್ ಮಾಡಿ ಏನೂ ಮಾಡಲ್ಲ, ಅಡುಗೆ ನಾನು ಇವತ್ತೇನಾದರೂ ಏನು ಮಾಡಿಕೊಡ್ತೀನಿ ಅಂದರು. ಸೊ ಒಂಥರ ಸಮಾಧಾನ ಆಯಿತು. ಅದಕ್ಕೆ ಈಗ ಹೋಗಿ
ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅನ್ನಿಸ್ತು, ಅದಕ್ಕೆ ಬಂದೆ. ಈಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಮತ್ತು ಇಲ್ಲಿ ಫಂಕ್ಷನ್ ಆದರೆ ಟ್ರೈ ಮಾಡ್ತೀನಿ ನಿಮಗೆ ವಿಡಿಯೋ ತೋರಿಸೋದಕ್ಕೆ. ಕೆಲವೊಂದು ವೀಡಿಯೋಸ್ ತೋರಿಸ್ಬೋದು, ಸೊ ಆ ವೀಡಿಯೋಸನ್ನು ತೋರಿಸ್ತೀನಿ. ಹಾಗೆ ನೆಕ್ಸ್ಟು ಸ್ವಲ್ಪ ಔಟಿಂಗ್ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಇಲ್ಲೇ ಎಲ್ಲ ಸ್ವಲ್ಪ ಅದೇ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಅವ್ಳಿಗೆ ಏನಾದರೂ ತೊಗೊಳೋದಕ್ಕೆ ಇಲ್ಲೇ ವಿಶಾಲ್ ಮಾರ್ಟ್ಗೆ ಏನಾದ್ರು ಹೋಗೋಣ ಅಂದ್ಕೊಂಡಿದ್ದೀನಿ. ಅದು ಹೋದಾಗ ಕೆಲವೊಂದು ವೀಡಿಯೋಸ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಬೇಜಾರು ಮಾಡ್ಕೋಬೇಡಿ. ಮೈಕಿಲ್ಲ, ಜೋರಾಗಿ ವಾಯ್ಸು ಬರೋಲ್ಲ. ಸರಿ ಫ್ರೆಂಡ್ಸ್, ಹಾಗಿದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.